ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ದೇವ್ರ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬಂದು ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬ ಇದೆ. ನೀವೆಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ? ನಮ್ಮ ಮನೇಲಿ ನಾವೇನು ಲಕ್ಷ್ಮಿ ಕುಣಿಸಲ್ಲ. ನಾನು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಅದನ್ನ ಒಂದು ಕ್ಲಿಪ್ ತೆಗ್ದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗೇ ಪೂಜೆ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸತಿ ಹಬ್ಬ ಆಲ್ಮೋಸ್ಟ್ ಎಲ್ಲರ ಮನೇಲೂ ಲಕ್ಷ್ಮಿ ಕುಣಿಸಿದ್ರು ಅಂತ ಅನ್ಸ್ಕೊತೀನಿ. ಯಾಕಂದರೆ ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಯಾವ ಅಂಗಡಿಗೆ ಹೋದ್ರೂ ಜನ, ರೋಡಿಗೆ ಬಂದರೂ ಜನ, ಹಣ್ಣು ಅಂಗಡಿಗೆ ಹೋದ್ರೂ ಜನ, ಅಷ್ಟು ಜನ ಇದ್ದರು. ಆ್ಯಂಡ್ ನಾನಿವತ್ತು ಬೆಳಗ್ಗೆನೇ ಎದ್ದು ಏನೇನು ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಬಿಟ್ಟು ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಎಂತಕ್ಕೆ ಹೋಗ್ತಾಯಿದ್ದೀನಿ ಅಂತ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಎಂತಕ್ಕೆ ಹೋಗ್ತಾಯಿದ್ದೀನಿ ಅಂತ. ಆ್ಯಂಡ್ ಇಲ್ಲಿ ನಾನು ನನ್ನ ಮಗಳು ಫಸ್ಟು ಆಟೋ ಹತ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ತೊಗೊಂಡು ನಾನು ನಮ್ಮಮ್ಮ ಮನೆಗೆ ಯೂಶ್ವಲಿ ಟ್ರಾವೆಲ್ ಮಾಡೋದು. ಇನ್ ಕೇಸ್ ಅವಳಿಲ್ಲ ಅಂದರೆ ನಾನು ಬಸ್ ಪ್ರಿಫರ್ ಮಾಡ್ತೀನಿ, ಅವಳಿದ್ರೆ ನಾನು ಮೆಟ್ರೋ ಪ್ರಿಫರ್ ಮಾಡ್ತೀನಿ. ನೋಡಿ ಗೈಸ್, ಹಂಗೆ ರಾಗಿ ಹಾಕ್ತೀನಿ. ಕ್ಯಾಶುವಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಎಂಥ ಸ್ಪೆಷಲ್ ಏನಿಲ್ಲ, ಬಟ್ ಒಂದು ಸ್ಪೆಷಲ್ ಇದೆ. ಅದು ಏನಂತ ನಿಮಗೆ ಮುಂದೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ನಿಮ್ಗೆ ಎಲ್ಲರಿಗೂ ಗೊತ್ತಲ್ವಾ, ನಾನು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಎಲ್ಲರೂ ಮೆಟ್ರೋದಲ್ಲಿ ಹೋಗೋರೆಲ್ಲ ಈ ವ್ಯೂನ ಮಿಸ್ ಮಾಡೋದೇ ಇಲ್ಲ ಅಲ್ವಾ? ಆ್ಯಂಡ್ ನಾನು ಕೂಡ ಮಿಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಬಟ್ ನನಗೆ ಅದೇನೋ ಗೊತ್ತಿಲ್ಲ, ನಾನು ಇಸ್ಕಾನ್ ಟೆಂಪಲ್ಗೆ 3 ಸರಿ ಆಚೆವರೆಗೂ ಹೋಗಿ ವಾಪಸ್ ಬಂದಿದ್ದೀನಿ. ಇನ್ನೂ ಒಳಗೆ ಹೋಗೋಕ್ಕಾಗಿಲ್ಲ. ಯಾವತ್ತು ಟೈಮ್ ಬರುತ್ತೋ ನನಗೆ ಹೋಗೋಕ್ಕೆ ನನಗೆ ಗೊತ್ತಿಲ್ಲ ಗೈಸ್. ಬಟ್ ಯಾವಾಗಾದರೂ ಹೋದಾಗ ಅದು ನಿಮ್ಮ ಮುಂದೆ ನಾನು ಆಬ್ವಿಯಸ್ಲಿ ತೋರಿಸ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಎಂತಕ್ಕೆ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗೋದು ಜಾಸ್ತಿ ಆಗಿದೆ. ಇನ್ ಕೇಸ್ ನಿಮಗೆ ನನ್ನ ಬ್ಲಾಗ್ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬೇ ಮಾಡಬೇಡಿ ಆಯಿತಾ? ಇನ್ ಕೇಸ್ ಮಾಡಿದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಕೂಡ ಮಾಡಬೇಡಿ. ಆ್ಯಂಡ್ ನನ್ನ ಮಗಳು ಬಂದು ನಾನು ನಿಂತ್ಕೊಂಡು ನೋಡಬೇಕು ಅಂದಳು. ಅದಕ್ಕೋಸ್ಕರ ಅವಳಿಗೆ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದ್ದೆ. ಹಾಗೆ ಸ್ಮೈಲ್ ಮಾಡು, ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಅವಳು ಆ ಥರ ಸ್ಮೈಲ್ ಮಾಡ್ತಾ ಇದ್ಲು ಗೈಸ್. ಆ್ಯಂಡ್ ನಿಮ್ಮೆಲ್ಲರ ಮಕ್ಕಳು ಕೂಡ ಇದೇ ಥರ ಮೆಟ್ರೋದಲ್ಲಿ ನಿಲ್ಲಬೇಕು ಅಂತ ಆಸೆ ಪಡ್ತಾರೆ ಅಲ್ವಾ? ಆ್ಯಂಡ್ ನಮ್ಮ ಮನೆಗೆ ಬಂದೆ, ನನ್ನ ತಮ್ಮ ಬಂದೇ ಕರ್ಕೊಂಡು ಹೋಗೋದು ಯಾವಾಗಲೂ. ಈ ಸರಿನೂ ಅವನೇ ಬಂದು ಕರ್ಕೊಂಡು ಹೋದ. ಆ್ಯಂಡ್ ಅವನಿಗೆ ನಾನು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಆದರೆ ನಾನು ಬಿಡಲ್ಲ. ಎಲ್ಲರನ್ನೂ ತೋರಿಸ್ಬಿಟ್ಟಿದ್ದೀನಿ ನಾನು ಇಡೀ ಫ್ಯಾಮಿಲಿನ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ ಇವನು ನನ್ನ ತಮ್ಮ ಅಂತ. ಆ್ಯಂಡ್ ಇವರು ಕೂಡ ನೋಡಿರ್ತೀರ ನೀವೆಲ್ಲರೂ. ಅನಿಸ್ತಾ ಇದೆಯಲ್ಲ, ಈ ರೇಂಜಲ್ಲೆಲ್ಲ ಅಡುಗೆ ಮಾಡಬೇಕಿತ್ತಾ? ಯಾರು ನೀನು? ಯಾರು ನೀನು? ಯಾರವ? ನಿನ್ನ ಹೆಸರೇನು? ಗೊತ್ತಿಲ್ಲ. ಗೊತ್ತಿಲ್ಲ? ಚಿರಿ ಗೊತ್ತಾ? ಗೊತ್ತು. ತುಟಿ ಒರೆಸ್ಕೊತಾವ. ಯಾರಮ್ಮ ಸಿರಿ ಇದು? ಹಾಂ, ಅಷ್ಟೇ ಮುಗೀತು, ಒಂದೇ ಉತ್ತರಮ್ಮ. ಚೆನ್ನಾಯ್ತಾ? ಯಾರು ಇದು ಸೀರೆ? ಯಾರದು? ಮಮ್ಮಿ. ನನ್ನ ಮಮ್ಮಿ ತಾನೆ ನಿಂಗೆ? ನನ್ನ ಮಮ್ಮಿ ಅಲ್ವ ನಿಂಗೆ? ಅಲ್ಲ,
ಮಮ್ಮಿ ಅಂತ ಹೇಳಿ. ಯಾರು? ಅಮ್ಮಮ್ಮ. ಅಮ್ಮಮ್ಮ ಹೆಸರೇನು ಅಮ್ಮ? ನಾಣಿ. ರಾಣಿ. ಯಾರು? ಕನಕ ತೆಗಿ. ಅಯ್ಯೋ ಕಣ್ಣಿಟ್ಟೂಗು ಹಾಕೊಳ್ಳಿಲ್ಲ. ಯಾರು ಅವರು? ಯಾರು ಹೇಳು ಮಗಳೇ. ಯಾರಮ್ಮ? ಚುಬ್ಬಮ್ಮ. ಎರಡು ಫೇಮಸ್ ಐತಿ, ಸುಮ್ಮನೆ ಇರೋ. ನಾನು ಹೋಗಿದ್ದಾಗ ಇನ್ನೂ ನಮ್ಮ ಮನೇಲಿ ಪೂಜೆ ಆಗಿರಲಿಲ್ಲ. ಸೊ ನಮ್ಮ ಮನೇಲಿ ಯಾವಾಗಲೂ ನನ್ನ ತಮ್ಮನೇ ಪೂಜೆ ಮಾಡೋದು. ಆ್ಯಂಡ್ ಯಾವ ಹಬ್ಬ ಬಂದರೂ ನಾನು ಅವನೇ ಪೂಜೆ ಮಾಡೋದು. ಸೊ ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ನನ್ನ ಮಗಳದು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಫೋಟೋನ ಸ್ವಲ್ಪ ಪ್ರಿಂಟ್ ಹಾಕಿದ್ದಾರೆ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ಹುಟ್ಟಿದಾಗ ತುಂಬ ದಪ್ಪಕ್ಕೆ ಗುಂಡಕ್ಕೆ ಚೆನ್ನಾಗಿದ್ಲು. ಬಟ್ ಇವಾಗ ಅವಳು ತಿನ್ನಲ್ವಲ್ಲ, ಸಣ್ಣ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ನಮ್ಮಮ್ಮ ವೆರೈಟಿ ಅಡುಗೆ ಎಲ್ಲ ಮಾಡಿತ್ತು. ಬಟ್ ನಾನು ವೀಡಿಯೋನ ತೊಗೊಳೋದು ಮರ್ತೇ ಹೋದೆ. ಆ ವೀಡಿಯೋನೇ ತೊಗೊಳಕ್ಕಾಗಿಲ್ಲ. ಬಟ್ ನಮ್ಮಮ್ಮ ಮಾಡೋ ಅಡುಗೆ ಸೂಪರಾಗಿರುತ್ತೆ ಗೈಸ್. ನೋಡ್ಲೇ ಇಲ್ಲ. ನಿನ್ ಕಚ್ಚಿದ್ರೆ ಏನ್ ಮಾಡುವೆ? ಹೊಡೆದು ಬಿಡ್ತೀಯಾ? ಹೆಂಗ್ ಹೊಡಿತೀಯಾ? ಅವ್ ನಿನ್ ಕ್ಯಾಮ್ರ ಚುರಾಡಿ ಬಾ. ಬಾ ಬಾ. ಸಿರಿ ಮಮ್ಮಿಗೆ ಕೊಡು ಮಗನೇ. ಏನು ಕುಡಿತಾ ಇದೀಯಾ? ಹಾಂ, ಎಳ್ನೀರು. ಎಷ್ಟದು ನೀತು? 1100. ಇಲ್ಲ ಬೈ ಇಲ್ಲಿ ಹಾಕ್ತೀನಿ ಬೈ ಪ್ಲೀಸ್ ನೋಡು. ಯಾಕೆ ಹಂಗೆ ಹೇಳ್ದೆ? ಇಲ್ಲಿ ಕಟ್ ಮಾಡಕ್ಕೆ ಹಾಕಲ್ಲ ಈಗ. ಮಾಡು. ಗೈಸ್, ನಾನು ಬ್ಲಿಂಕಿಟಲ್ಲಿ ಸ್ವಲ್ಪ ಫುಡ್ನ ಆರ್ಡರ್ ಮಾಡಿದ್ದೆ, ಗ್ರಾಸರಿ ಕೂಡ ಆರ್ಡರ್ ಮಾಡಿದ್ದೆ. ಅದು ರಕ್ಷಾಬಂಧನ್ಗೆ ಅಂದ್ಬಿಟ್ಟು ಒಂದು ರಾಖಿ ಕೂಡ ಆರ್ಡರ್ ಮಾಡಿದ್ದೆ. ಆ ರಾಖಿ ಬಂದು ಇದು. ಅದರೊಳಗೆ ಬ್ಲಿಂಕಿಟ್ ಅವರು ಒಂದು ಗಿಫ್ಟ್ ಥರ ಕಳಿಸಿದ್ದಾರೆ. ಇದೆಲ್ಲ ನಿಮ್ಗೆ ನೆನಪಿದೆಯಾ? ನಾವೆಲ್ಲ ಆಟಾಡ್ತಾ ಇದ್ವಲ್ಲ ಸ್ಕೂಲಲ್ಲಿದ್ದಾಗ. ಅದು ಇದರಲ್ಲಿ ಏನಂದರೆ ನನ್ನ ಸಿಬ್ಲಿಂಗ್ಸ್, ಇವಾಗ ನನ್ನ ತಮ್ಮಂಗೆ ನಾನು ಕೇಳ್ಬೋದು. ಇಲ್ಲೊಂದಿಷ್ಟು ನಂಬರ್ ಬರೆದಿದ್ದಾರೆ 1 to 8. ಇದರಲ್ಲಿ ಅವ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡಿ, ಯಾವ್ದಾರು ನಂಬರ್ ಸೆಲೆಕ್ಟ್ ಮಾಡಿದ್ರೆ ಆ ನಂಬರಲ್ಲಿ ಏನಿರುತ್ತೋ ಅದು ಅವ್ನು ಮಾಡಬೇಕು ಅಂತ. ಸೊ ನಾನಿದು ಆಲ್ರೆಡಿ ಆಟ ಆಡಿ ಆಯಿತು ನಾವಿಬ್ಬರು. ನನ್ನ ತಮ್ಮ ಬಂದು 3, 6 ಮತ್ತು 1 ನಂಬರ್ನ ಸೆಲೆಕ್ಟ್ ಮಾಡಿದ್ದ. 3ರಲ್ಲಿ ಯಾವ್ದಾದ್ರು 1 ಮಾಡು ಅಂತ ಹೇಳಿದ್ದೆ. 3ರಲ್ಲಿ ಒಂದು ಪೋಸ್ಟ್ ಅಂತ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ. ಫೋಟೋ ಹಾಕಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಕೊಡೋ ಥರ ಇದೆ. ಆ್ಯಂಡ್ ಅವನು ನಾಳೆ ಅದು ಫೋಟೋ ಶೇರ್ ಮಾಡ್ತಾನೆ, ಯಾಕಂದರೆ ನಾಳೆ ರಕ್ಷಾಬಂಧನ ಇರೋದು. ಆ್ಯಂಡ್ ಇವತ್ತು ವರಲಕ್ಷ್ಮಿ ಹಬ್ಬ. ನೋಡಿ ಗೈಸ್, ಇದೆಲ್ಲ ನಿಮಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಈ ಥರ ಗೇಮ್ ಆಡಿದ್ದಾರೆ ಅಂತ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಮ್ರಾಮನ್ನು ನನ್ನ ತಮ್ಮ. ಇವಳು ನೋಡಿ, ನೋಡೋಣ ಬೊಂಗರೆ ಏನು ಮಾಡ್ತಾ ಇದೀಯಾ? ಆ್ಯಂಡ್ ಗೈಸ್, ನನ್ನ ಮಗಳದು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅವಳು ಸರಿಯಾಗಿ ಊಟ ಮಾಡಲ್ಲ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನೇಲಿ ನನಗೆ ಬಿಗ್ಗೆಸ್ಟ್ ತಲೆನೋವು ಅಂದರೆ ಇದೊಂದು ಕೆಲಸ. ನನ್ನ ಮಗಳಿಗೆ ತಿನ್ನಿಸೋ ಹೊತ್ತಿಗೆ ಯಪ್ಪ ರಾಮ ಅನಿಸಿರುತ್ತೆ ನನಗೆ. ಅವಳು ಲಿಟ್ರಲಿ 2 to 3 hours ತಗೋತಾಳೆ ಗೈಸ್ ತಿನ್ನೋಕ್ಕೆ.
ಇಷ್ಟು ತಿನ್ನೋಕ್ಕೆ ಅವಳಿಗೆ ಅಷ್ಟು ಟೈಮ್ ಹಿಡಿಯುತ್ತೆ. ಅದು ಏನು ಅವಳಿಗೆ ಹೊಟ್ಟೆ ಹಶ್ವು ಆಗುತ್ತೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ ಗೈಸ್. ಆ್ಯಂಡ್ ಈ ವಾಯ್ಸ್ ಓವರಲ್ಲಿ ಗೆಜ್ಜೆ ಸೌಂಡ್ ಬರ್ತಾ ಇದೆ ಅಂದರೆ ಅದು ನನ್ನ ಮಗಳದು. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಇಲ್ಲಿ ನಮ್ಮಪ್ಪ ಬಂದು ವಿಡಿಯೋ ಕಾಲ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿಕೊಂಡು ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು. ಏನಾದರೂ ಒಂದು ಸರ್ಕಸ್ ಹೊಡಿಲೇಬೇಕು ನಾನು ಅವಳಿಗೆ ತಿನ್ಸೋಕ್ಕೆ. ಆ್ಯಂಡ್ ನೋಡಿ ಮುಂದೆ ವ್ಲಾಗ್ ನನಗೆ ಗೈಸ್. ತೋರಿಸ್ತಿಲ್ವಪ್ಪ? ಓ ಯಾರಿದ್ ನೋಡು. ನಾನು ಯಾರು? ನನ್ನ ಹೆಸರೇನು? ಇದು ಹಾಕ ಹಿಂಗೆ ಇಲ್ಲಿ ಹಾಕೊಡ್ತೀನಿ ತಡಿಯಪ್ಪ. ಯಾರು ಬಂಗಾರಿ ಅಂತ ಇದ್ದ? ಯಾರು? ಎಲ್ಗೋಗೈತೆ ತಾತ ಕೇಳು. ನೀತು ಕೋತಿ ತಿಮ್ಮಣ್ಣ ಎಲ್ಲ ಅವನೇ? ಅಲ್ಲಿ ಬಂದು ಮನಸ್ವಿ ಹಿಂದೆ ಮಾಡು ಹೊಡಿತೀನಿ ಸುಮ್ಮನಿರವ ಅವನಿಗೆ. ನೋಡಲ್ಲಿ ತಾತನ್ನ. ಆ್ಯಂಡ್ ಗೈಸ್, ನಾನು ಆವಾಗಲೇ ಹೇಳಿದ್ದೆ ಅಲ್ವ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆ ಕೆಲಸ ಬಂದೆ ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನಗೆ ಗೊತ್ತು ರಕ್ಷಾಬಂಧನ ಇರೋದು 9th of August ಅಂತ. ಬಟ್ ನಾನು 9th of August ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು 8th of August ಕಟ್ತಾ ಇದ್ದೀನಿ ರಾಖಿನ ಗೈಸ್. ಆ್ಯಂಡ್ ನಮ್ಮ ಮನೆಗೆ ನಮ್ಮ ಅತ್ತೆ ಮಗ ಎಲ್ಲ ಬಂದಿದ್ದ. ಆ್ಯಂಡ್ ನಮ್ಮ ಅತ್ತೆ ಮಗ ಬಗ್ಗೆ ನಾನು ಹೇಳಲೇಬೇಕು. ನಾನು ಮೊದಲು ಟಿಕ್ಟಾಕ್ ವೀಡಿಯೋಸ್ ಮಾಡ್ತಾಯಿದ್ದೆ, ಅದ್ರದ್ದು ವೀಡಿಯೋಗ್ರಾಫರ್ ಬಂದು ಅವನೇ ಆಗಿದ್ದ. ನಾನು ಯಾವ ಆ್ಯಂಗಲಲ್ಲಿ ಹೇಳಿದ್ರು ಆ ಆ್ಯಂಗಲಲ್ಲಿ ವೀಡಿಯೋ ಶೂಟ್ ಮಾಡಿ ಕೊಡ್ತಾಯಿದ್ದೆ ನನಗೆ. ಆ್ಯಂಡ್ ನಾವೊಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಬಟ್ ಅದು ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ, ಇಲ್ಲಾಂದರೆ ಹಾಕ್ತಾಯಿದ್ದೆ. ಹಾಗೆ ಬರುವಾಗ ನನ್ನ ತಮ್ಮನ ಫ್ರೆಂಡ್ ಕೂಡ ಸಿಕ್ಕಿದ್ದ. ಅವನು ನನ್ನ ಮಗಳಿಗೆ ಅಂತ ಡೈರಿ ಮಿಲ್ಕ್ ತೊಗೊಂಡು ಬಂದಿದ್ದ. ಆ್ಯಂಡ್ ನನಗೂ ಕೂಡ ಒಂದು ಡೈರಿ ಮಿಲ್ಕ್ ಕೊಟ್ಟ, ಅದನ್ನೇ ಇಟ್ಕೊಂಡು ಅವಳು ನಿಂತಿದ್ಲು. ಆ್ಯಂಡ್ ಅಲ್ಲಿಂದ ಮುಗಿಸ್ಬಿಟ್ಟು ನಾನು ಮತ್ತೆ ಮೆಟ್ರೋಗೆ ಬಂದೆ. ಇನ್ನು ಮೆಟ್ರೋದಲ್ಲಿ 10 ಮಿನಿಟ್ಸ್ ಇವಾಗ ವೆಯ್ಟಿಂಗ್ ಟೈಮ್ ಆಗಿಬಿಟ್ಟಿದೆ. ಮೊದಲಿನ ಥರ 5 ಮಿನಿಟ್ಸ್ಗೆಲ್ಲ ಬರೋದೇ ಇಲ್ಲ ಗೈಸ್. ಆ್ಯಂಡ್ ಬಂದ್ರೂ ಅಷ್ಟೇ ಫುಲ್ಲು ಜನ, ಎಲ್ಲ ಕಡೆ ಜನ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇದು ಬಂದು ಇನ್ನೊಂದು ದಿನದ ವೀಡಿಯೋ ಕ್ಲಿಪ್ಪಿಂಗ್ ಆಗಿರುತ್ತೆ. ನಮ್ಮ ಮನೆ ಹತ್ರ ತುಂಬ ಕೋತಿಗಳು ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಕಿಚನಲ್ಲಿರೋ ವಿಂಡೋದಲ್ಲಿ 2 ಕೋತಿ ಬಂದು ಕುತ್ಕೊಬಿಟ್ಟು ನಾನು ಅದೇನಂತಾರೆ ಹ್ಯಾಂಗರ್ ಥರ ಇಟ್ಟಿದ್ದೀನಲ್ಲ, ಅದರೊಳಗೆ ಕಾಫಿ ಪೌಡರ್ನ ಇಟ್ಟಿದ್ದೆ ಮತ್ತು ಸೋಂಪು ಕಾಳನ್ನ ಕೂಡ ಇಟ್ಟಿದ್ದೆ. ಅವೆರಡೂ ಅದೇನೋ ತಿನ್ನೋದು ಅಂದ್ಬಿಟ್ಟು ಫುಲ್ ಓಪನ್ ಮಾಡಿ ನಾನು ಕಾಫಿ ಪೌಡರ್ ಫುಲ್ಲು ಎತ್ಕೊಂಡೇ ಹೋಗ್ಬಿಡ್ತು. ಯಪ್ಪ ಎಷ್ಟು ಕೋತಿಗಳು. ಮತ್ತು ಇನ್ನು ಹಬ್ಬದ ದಿನವೇ ನಮ್ಮ ಮನೆ ಫ್ರಿಜ್ ಮೇಲೆ ನಾನು ಹಣ್ಣಿಟ್ಟಿದ್ದೆ, ಬಾಳೆಹಣ್ಣು. ಅದನ್ನು ಬಂದು ಫ್ರಿಜ್ ಮೇಲೆ ಕುತ್ಕೊಂಡು ತಿಂತಾಯಿದ್ದೆ ಗೈಸ್. ನನಗೆ ಗೊತ್ತೇ ಆಗಿಲ್ಲ. ನಾನು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ, ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದೆ. ಬಟ್ ಏನೂ ಮಾಡಲ್ಲ, ತಿಂದ್ಬಿಟ್ಟು ಹೋಯ್ತು. ಬಟ್ ಎನಿವೇ ನಾವು ಆ ವೈಲ್ಡ್ ಅನಿಮಲ್ಸ್ಗೆ ಫೀಡ್ ಮಾಡಬಾರ್ದು ಗೈಸ್. ನಾನೇನು ಕೊಡಲ್ಲ, ಅದೇ ನೋಡ್ಕೊಂಡು ಬಂದು ತಿನ್ನತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಐ ನೋ ಈ ವ್ಲಾಗು ನಿಮಗೆ ಬೋರಿಂಗ್ ಆಗಿರುತ್ತೆ. ನನಗೂ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ಬೋರ್ ಅನ್ನಿಸ್ತು. ಬಟ್ ನನ್ನ ಮೆಮೊರಿಗೋಸ್ಕರ ನಾನು ಈ ವಿಡಿಯೋನ ಶೂಟ್ ಮಾಡಿರೋದು. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.